ನಮಸ್ಕಾರ ಅಲ್ಮಾ ನ್ಯೂಸ್ಗೆ ಸ್ವಾಗತ. ನಾನು ಶಿಲ್ಪಾ ಹೊಸ್ಮನಿ. ನಿಮಗೆ ಗೊತ್ತಾ, ಸಾವಿರಾರು ವರ್ಷಗಳ ಹಿಂದೆ ನಶಿಸಿ ಹೋದಂತಹ ಡಯರ್ ವುಲ್ಫ್, ವೋಲಿ ಮಾಮತ್, ಡೈನೋಸಾರ್ ನಂತಹ ಕ್ರೂರ ಭಯಾನಕ ಪ್ರಾಣಿಗಳನ್ನು ಅವುಗಳ ಮೂಳೆಯಲ್ಲಿ ಸಿಗುವ DNA ಮತ್ತು ಜೀನ್ ಮೂಲಕ ಮತ್ತೆ ಸೃಷ್ಟಿ ಮಾಡುತ್ತಿದ್ದಾರೆ ಅಂತ. ಮತ್ತೆ ಈಗಾಗಲೇ ಈ ಪ್ರಯೋಗ ಯಶಸ್ವಿ ಕೂಡ ಆಗಿದೆ. ಈ ಥರ ಕೂಡ ಮಾಡ್ತಾರಾ? ಇದು ಸಾಧ್ಯನಾ? ಮತ್ತು ಏನಿದು ಒಂಥರ ಹೊಸದಾಗಿದೆ ಅಂತ ಯೋಚನೆ ಏನಾದರೂ ನಿಮ್ಮ ತಲೆಯಲ್ಲಿ ಬಂತು ಅಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಅದು ಏನು, ಎತ್ತ, ಹೇಗೆ ಅನ್ನುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ. ಹೌದು, ಇದು ನಿಜ. ಇದು ಕೇಳೋಕೆ ವಿಚಿತ್ರ ಅನಿಸ್ಬೋದು, ಆದರೂ ಇದೇ ಸತ್ಯ. ಡಯರ್ ವುಲ್ಫ್, ವೋಲಿ ಮಾಮತ್, ಡೈನೋಸಾರ್ ನಂತಹ ಹಳೆಯ ಹಾಗೂ ಇಂದಿನ ಕಾಲದಲ್ಲಿ ಜೀವಿತಾವಧಿಯಲ್ಲಿ ಕಾಣದಿರುವ ಪ್ರಾಣಿಗಳನ್ನು ಮತ್ತೆ ಮರಳಿ ಜೀವಿತಾವಧಿಗೆ ತರುವ ಪ್ರಯತ್ನ ನಡೆಯುತ್ತಿದೆ. ಮರಣದ ಮೇಲೆಯೇ ವಿಜ್ಞಾನ ವಿಜಯದ ಧ್ವಜ ಹಾರಿಸುವ ಆಸೆಯಲ್ಲಿದೆ. ಕೊಲೊಸಲ್ ಬಯೋಸೈನ್ಸ್ ಎಂಬ ಕಂಪನಿ ನಾಶವಾದ ಜೀವಿಗಳಿಗೆ ಪುನರ್ಜೀವ ನೀಡಿ ಹೊಸ ದಾಖಲೆ ಬರೆಯುವ ಹಾದಿಯಲ್ಲಿದೆ. ಕೊಲೊಸಲ್ ಬಯೋಸೈನ್ಸ್ ಟೆಕ್ಸಾಸ್ನ ಡಾಲಸ್ನಲ್ಲಿರುವ ಒಂದು ಫ್ಯೂಚರಿಸ್ಟಿಕ್ ಕಂಪನಿ. ಇವರು ಪುರಾತನ ಡಯರ್ ವುಲ್ಫ್ DNA ಅನ್ನು ಸುಮಾರು ವರ್ಷಗಳ ಹಿಂದೆ ಅಡಗಿರುವ ಎಲುಬುಗಳಿಂದ ಸಂಗ್ರಹಿಸಿದ್ದಾರೆ. ಆನಂತರ ಆ DNA ಅನ್ನು ಆಧುನಿಕ ಗ್ರೇ ವುಲ್ಫ್ನ DNA ಜೊತೆ ಹೋಲಿಕೆ ಮಾಡಿ ನಂತರ ಈ ಸಂಶೋಧನೆಗಳ ಫಲವಾಗಿ 2024ರ ಫೆಬ್ರವರಿಯಲ್ಲಿ ರೋಮುಲಸ್, ರೇಮಸ್ ಮತ್ತು ಖಲೇಸಿ ಎಂಬ 3 ಮರಿಗಳು ಜನಿಸಿದವು. ರೋಮುಲಸ್, ರೇಮಸ್ ಮತ್ತು ಖಲೇಸಿ ಇಂದಿಗೆ ಅವು 14 ತಿಂಗಳ ಚಿಕ್ಕ ಜೀವಿಗಳಾಗಿವೆ. ಅವುಗಳ ನೋಟ, ನಡೆ, ಕಣ್ಣುಗಳು ಎಲ್ಲವೂ ನಾಯಿ ಮತ್ತು ವೋಲ್ಫ್ನ ಮಿಶ್ರಣ ಪ್ರಜಾತಿಯ ತರ ಕಾಣುತ್ತಿದ್ದರು. ಇವು ಒಂದು ಪ್ರೀ ಹಿಸ್ಟೋರಿಕ್ ತರಹದ ಅನುಭವ ಕೊಡುತ್ತವೆ. ಈ ಮರಿಗಳನ್ನು CRISPR-Cas9 ತಂತ್ರಜ್ಞಾನ ಬಳಸಿ ಡಯರ್ ವುಲ್ಫ್ನ ವಿಶೇಷ ಲಕ್ಷಣಗಳನ್ನು ಗ್ರೇ ವುಲ್ಫ್ನ DNAಗೆ ಸೇರಿಸಿ ತಯಾರಿಸಲಾಗಿದೆ. ಈಗ ನಾವೆಲ್ಲರೂ ವಿಜ್ಞಾನಿಗಳಂತೂ ಆಗೋದಕ್ಕಾಗಲ್ಲ, ಆದರೆ ಇವಾಗ CRISPR-Cas9 ಅಂದರೆ ಏನು ಅಂತ ತಿಳ್ಕೊಬಹುದು ಅಲ್ವಾ? ಇದು ಒಂದು ಜೀವಿಗಳ DNA ಅನ್ನು ನಿಖರವಾಗಿ ಕತ್ತರಿಸಿ ಬದಲಾಯಿಸಿ ಹೊಸ ಜೀನ್ ಸೇರಿಸಬಲ್ಲ ಪ್ರಕ್ರಿಯೆ. ಸಾಮಾನ್ಯವಾಗಿ ಜಿನೋಮ್ ಎಡಿಟಿಂಗ್ ಟೂಲ್ ಅಂತ ಕರೆಯಬಹುದು. ಇದು ಏನು ಅಂತ ಡೀಟೇಲ್ ಆಗಿ ಹೇಳ್ತೀನಿ, ಕೇಳಿ. CRISPR ಅಂದರೆ ಕ್ಲಸ್ಟರ್ಡ್ ರೆಗ್ಯುಲರ್ಲಿ ಇಂಟರ್ಸ್ಪೇಸ್ ಶಾರ್ಟ್ ಪ್ಯಾಲಿಂಡ್ರೋಮಿಕ್ ರಿಪೀಟ್ಸ್ ಅಂತ. ಇಂಗ್ಲಿಷ್ನಲ್ಲಿ ಫುಲ್ ಫಾರ್ಮ್ ಕೇಳಿದರೆ ಇದು ಏನಪ್ಪಾ ಅನ್ನೋ ಥರ ಇದೆ ಅಲ್ವಾ? ಇದನ್ನು ಸಿಂಪಲ್ ಆಗಿ ಹೇಳೋದಾದರೆ CRISPR ಒಂದು DNA ಅಲ್ಲಿ ಒಂದು ನಿಖರವಾದ ಸ್ಥಳವನ್ನು ಹುಡುಕುವ GPS ಥರ. ಇನ್ನು Cas9 ಒಂದು ಎನ್ಸೈಮ್ ಅಂದರೆ ಪ್ರೋಟೀನ್ ಅಥವಾ ಇದು ಕತ್ತರಿಸುವ ಯಂತ್ರ. CRISPR ಸಿಗ್ನಲ್ ಕೊಟ್ಟ ತಕ್ಷಣ Cas9 ಹೋಗಿ ಆ ಜೀನ್ ಅನ್ನು ಕತ್ತರಿಸುತ್ತೆ. ಉದಾಹರಣೆಗೆ, ಹುಟ್ಟಿನಿಂದಲೇ ದೃಷ್ಟಿಮಂದತೆ ಇದ್ದಂತಹ ವ್ಯಕ್ತಿಗೆ 2020ರಲ್ಲಿ ಎಡಿಟಾಸ್ ಮೆಡಿಸಿನ್ ಎಂಬ ಕಂಪನಿ ಕಣ್ಣಿನಲ್ಲೇ ನೇರವಾಗಿ CRISPR ಚಿಕಿತ್ಸೆ ನಡೆಸಿತ್ತು. ವೈದ್ಯರು CRISPR ಟೂಲ್ ಅನ್ನು ನೇರವಾಗಿ ಕಣ್ಣುಗಳ ಒಳಗಿನ ರೆಟಿನಾ ಭಾಗಕ್ಕೆ ಇಂಜೆಕ್ಟ್ ಮಾಡಿ Cas9 ಮೂಲಕ CEP290 ಅಂದರೆ ದೃಷ್ಟಿಮಂದತೆಗೆ ಕಾರಣವಾಗುವ ಜೀನ್ ಅನ್ನು ಕತ್ತರಿಸಿ ಚಿಕಿತ್ಸೆಯನ್ನು ಪೂರೈಸಿರುತ್ತಾರೆ. ಇದರಿಂದ ಮತ್ತೆ ಪುನಃ ಜೀನ್ ಬೆಳೆದು ದೃಷ್ಟಿಮಂದತೆ ಸರಿ ಹೋಗಲು ಕಾರಣವಾಯಿತು. ಈಗ ಆಲ್ಮೋಸ್ಟ್ ಹೇಗೆ ಮಾಡಿದ್ದಾರೆ ಅಂತ ಅರ್ಥ ಆಗಿರಬೇಕು ಅಂತ ಅನ್ಕೋತೀನಿ. ಈಗ ಇದೆಲ್ಲ ಕೇಳಿದ ಮೇಲೆ ನಮಗೆ ಕೆಲವೊಂದು ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಅಂದರೆ ಇದು ನಿಜವಾದ ಡಯರ್ ವುಲ್ಫ್ನ? ಈ ಪ್ರಯೋಗ ಯಾಕೆ ಬೇಕು? ಅದರಿಂದ ಏನು ಲಾಭ? ಮತ್ತು ಇದೊಂದೇ ಜೀವಿನ ಅಥವಾ ಇದೇ ಥರ ಬೇರೆ ಜೀವಿಗಳನ್ನ ತಯಾರಿಸುತ್ತಿದ್ದಾರೆ ಅಂತ? ಅದಕ್ಕೆ ಉತ್ತರ ಒಂದೊಂದಾಗಿ ಹೇಳ್ತೀನಿ ನೋಡಿ. ಮೊದಲಿಗೆ, ಇದು ನಿಜವಾದ ಡಯರ್ ವುಲ್ಫ್ನ ಅನ್ನೋದು ಅಲ್ಲ. ಇದು ನಿಜವಾದ ಡಯರ್ ವುಲ್ಫ್ನ ಪ್ರತಿರೂಪವಲ್ಲ. ಇದು ಜೆನೆಟಿಕ್ ಅಪ್ರಾಕ್ಸಿಮೇಷನ್. ಅಂದರೆ ಕೆಲವಷ್ಟು ಜೀನ್ ಡಯರ್ ವುಲ್ಫ್ನ ತೆಗೆದುಕೊಂಡು ಇನ್ನು ಉಳಿದು ಹೊಸ ವುಲ್ಫ್ನ ಜೀನ್ಸ್ ತೆಗೆದುಕೊಂಡು ಮಾಡಿರಬಹುದು. ಅದಕ್ಕೆ ಇದನ್ನು ನಿಯೋ ಡಯರ್ ವುಲ್ಫ್ ಅಂತ ಕರಿಬಹುದು. ಎರಡನೇದಾಗಿ, ಈ ಪ್ರಯೋಗ ಯಾಕೆ ಬೇಕು? ಇದರಿಂದ ಏನು ಲಾಭ? ಇದಕ್ಕೆ ಕೊಲೊಸಲ್ ಏನು ಹೇಳುತ್ತೆ ಅಂದರೆ, ನಾಶವಾದ ಪ್ರಾಣಿಗಳನ್ನು ಮರಳಿ ತರುವುದು ಮಾನವ ಪಾಪದ ಪರಿಹಾರ ಅಂತ, ಮತ್ತು ಪರಿಸರದಲ್ಲಿ ಕಳೆದು ಹೋದ ಲಿಂಕ್ಗಳನ್ನು ಮರಳಿ ಜೋಡಿಸುವುದು, ಮತ್ತು ಪುರಾತನ DNA ಮೂಲಕ ಮಾನವ ರೋಗಿಗಳ ಪರಿಹಾರ ಹುಡುಕಬಹುದು. ಅದಕ್ಕಾಗಿ ಇನ್ನು ಹಿಸ್ಟ್ರಿಗೆ ಸೆಕೆಂಡ್ ಚಾನ್ಸ್ ಕೊಡೋ ಆಸೆ ಅಂತ. ಇನ್ನು ಮೂರನೇದಾಗಿ, ಇದೊಂದೇ ಜೀವಿನ ಅಥವಾ ಬೇರೆ ಥರ ಜೀವಿಗಳನ್ನ ತಯಾರಿಸುತ್ತೀರಾ ಅನ್ನೋ ಪ್ರಶ್ನೆಗೆ ಉತ್ತರ ಹೌದು. ಕೊಲೊಸಲ್ ಈಗ ವೋಲಿ ಮಾಮತ್, ಟ್ಯಾಸ್ಮೇನಿಯನ್ ಟೈಗರ್ ಮತ್ತು ಡೂಡೋ ಬರ್ಡ್ ಮೇಲೆ ಕೆಲಸ ಮಾಡ್ತಿದ್ದಾರೆ. 2028ರಲ್ಲಿ ತಯಾರಿಸೋ ಯೋಚನೆ ಕೂಡ ಇದೆ. ಇನ್ನು ಇಷ್ಟೆಲ್ಲ ಯೋಚಿಸಿದ ಮೇಲೆ ಕೊನೆಯದಾಗಿ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಅದು ಏನಂದರೆ, ಇವುಗಳೆಲ್ಲ ಕ್ರಿಯೇಟ್ ಏನೋ ಮಾಡ್ತಿದ್ದಾರೆ, ಆದರೆ ಇದರಿಂದ ಮುಂದೆ ಏನಾಗಬಹುದು ಅಂತ. ಏನಾಗಬಹುದು ಅನ್ನೋದು ಇಲ್ಲಿದೆ ನೋಡಿ. 10,000 ವರ್ಷಗಳ ಹಿಂದೆ ಮಾನವರ ದಟ್ಟಣೆ ಈಗಿನ ದಟ್ಟಣೆಗಿಂತ ಕಡಿಮೆ ಇತ್ತು ಮತ್ತು ಅವುಗಳಿಗೆ ಪೂರಕವಾಗುವ ಆಹಾರವಿತ್ತು. ಆದರೆ ಈಗಿನ ಕಾಲದಲ್ಲಿ ಅದು ದೊರಕುವುದು ಸ್ವಲ್ಪ ಕಷ್ಟವೇ. ಹಳೆಯ ಪ್ರಾಣಿಗಳು ಈಗಿನ ಸಮಯದಲ್ಲಿ ಬದುಕಲು ಸುಲಭವಲ್ಲ, ಮತ್ತು ಒಂದು ವೇಳೆ ಅವುಗಳು ಬದುಕುವುದರಲ್ಲಿ ಯಶಸ್ವಿಯಾದರೆ ಅವು ಮುಂದೆ ಹೇಗೆ ಬದುಕಬಹುದು? ಅಥವಾ ಅವುಗಳು ಬೇರೆ ಪ್ರಾಣಿ ಮತ್ತು ಜೀವಿಗಳಿಗೂ ಕೂಡ ಹಾನಿ ಮಾಡಬಹುದಲ್ವೇ? ಮತ್ತು ಅವರು ಸೃಷ್ಟಿ ಮಾಡುತ್ತಿರುವ ಈ ಜೀವಿಗಳು ಪೂರ್ತಿ ಹಳೆಯ ಗುಣಲಕ್ಷಣಗಳನ್ನಂತೂ ಹೊಂದಿರುವುದಿಲ್ಲ. ಇವುಗಳನ್ನು ತಯಾರಿಸಲು ಬೇರೆ ಪ್ರಾಣಿಗಳ ಜೀನ್ಸ್ಗಳನ್ನೇ ಬಳಸಿರುತ್ತಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾವುದೋ ಜೀವಿ ಸೃಷ್ಟಿ ಮಾಡಲು ಹೋಗಿ ಜೆನೆಟಿಕ್ ಕೋಡ್ನಿಂದ ಬೇರೆ ಅನಿಯಂತ್ರಿತ ಜೀವಿಗಳು ಹುಟ್ಟಿಕೊಂಡರೆ ಅವುಗಳನ್ನು ನಿಯಂತ್ರಣ ಮಾಡಬಹುದಾ? ಮತ್ತು ಈ ಕ್ರಿಯೆಯಲ್ಲಿ ಹೊಸ ಹೊಸ ವೈರಸ್ಗಳು ಹುಟ್ಟಿಕೊಂಡರೆ ಅವುಗಳಿಂದ ಜಗತ್ತಿನ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಎನ್ನುವುದು ಅಷ್ಟೇ ಇವಾಗ ನಾವು ಯೋಚಿಸಬೇಕಾಗಿರೋ ಪ್ರಶ್ನೆಗಳಾಗಿವೆ.
ಒಟ್ಟಿನಲ್ಲಿ ಕೊಲೋಸಲ್ ಬಯೋಸೈನ್ಸ್ನ ಈ ಸಾಹಸ ವಿಜ್ಞಾನದಲ್ಲಿನ ಒಂದು ಚಮತ್ಕಾರ. ಆದರೆ ಚಮತ್ಕಾರದ ಹಿಂದೆ ಚಿಂತನೆಯ ಅವಶ್ಯಕತೆಯ ಅಗತ್ಯವಿದೆ. ಒಂದು ಪ್ರತ್ಯೇಕವಾದ ಪ್ರಜಾತಿಯೇ ಇಲ್ಲದ ಜೀವಿಗೆ ಈಗ ವಿಜ್ಞಾನ ಜೀವ ಕೊಟ್ಟಿದೆ. ಆದರೆ ಮುಂದೆ ಅದರ ಬದುಕಿನ ಬಗ್ಗೆ ಕೂಡ ಯೋಚಿಸಬೇಕು. ಇಂದು ಅದು ಮುಗ್ಧ ಪ್ರಾಣಿ. ಆದರೆ ಈಗಿನ ಮುಗ್ಧತೆ ಹೀಗೆ ಇರಬಹುದಾ ಅನ್ನೋದನ್ನ ಯೋಚಿಸಬೇಕು. ಇದಿಷ್ಟು ಈ ಹೊತ್ತಿನ ವಿಶೇಷ ಸುದ್ದಿಯಾಗಿತ್ತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಲ್ಮಾ ನ್ಯೂಸ್ 24.